ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಟೈಮ್ ಆಗಲೇ 8:10 ಆಗಿದೆ. ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಇವಾಗ 9 ಗಂಟೆ ಅಷ್ಟೊತ್ತಿಗೆ ಸೈಟ್ ಹತ್ರ ಹೋಗಬೇಕು. ಹಾಗಾಗಿ ಒಂದು 10 ನಿಮಿಷ ಕುತ್ಕೊಂಡಿರೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡ್ತಾನೇ ಇದ್ದೀನಿ. ಎಲ್ಲ ಕೆಲಸಗಳು ಇವಾಗ ಆಗೋಗಿದೆ. ಇವಾಗ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡಿ ಸೈಟ್ ಹತ್ರ ಹೋಗಬೇಕು ಅಷ್ಟೇ. ಹಾಗೆಯೇ ಇವಾಗ ತಿಂಡಿ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೀನಿ. ಚಿತ್ರಾನ್ನ ಮಧ್ಯಾಹ್ನಕ್ಕೂ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು, ಬಿಕಾಸ್ ಮಧ್ಯಾಹ್ನ ಊಟಕ್ಕೆ ಅಂತ ಮನೆಗೆ ಬರೋದಕ್ಕಾಗೋದಿಲ್ಲ. ಇವತ್ತು ಸೈಟ್ ಹತ್ರನೇ ಇರಬೇಕಾಗಿದೆ. ಹಾಗಾಗಿ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೊರಟೋಗ್ತೀನಿ. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಕಂಪ್ಲೀಟ್ ಓವರಾಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅದನ್ನು ತಿಳಿಸಿ ಅಂತ ಅಂದ್ಬಿಟ್ಟು, ಇಂಟೀರಿಯರು ಆಮೇಲೆ ಎಲ್ಲ ಇನ್ಕ್ಲೂಡೆಡ್ ಎಲ್ಲನೂ ಸೇರಿ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಬಿಕಾಸ್ ಒಂದೊಂದು ಮನೆ ಕನ್ಸ್ಟ್ರಕ್ಷನ್ ಒಂದೊಂದು ರೀತಿಯಾಗಿ ಇರುತ್ತೆ. ನಮ್ಮದು ಬಂದುಬಿಟ್ಟು 2040 ಸೈಟು. ಸೊ ನಾವು ಯಾವ ರೀತಿ ತೊಗೊಂಡಿದ್ದೀವಿ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ನಾವು ಯಾವ ರೀತಿ ಜಾಗ ಬಿಟ್ಟಿದ್ದೀವಿ, ಸುತ್ತ ಎಷ್ಟು ಅಡಿ ಬಿಟ್ಟಿದ್ದೀವಿ, ಅದನ್ನೆಲ್ಲ ಕೂಡ ಕೌಂಟ್ ಮಾಡಿಕೊಂಡು ಲೆಕ್ಕ ತೊಗೊಳ್ತಾರೆ ಅಂತ ಕೂಡ ಹೇಳ್ತಾ ಇದ್ರು ನಮ್ಮಪ್ಪ. ಸೊ ಹಾಗಾಗಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡೆ. ಏಕೆಂತ ಅಂದರೆ ಒಂದು 2-3 ಜನ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿನೇ ಅಂತ ಹೇಳ್ಬೋದು. ಅವರೆಲ್ಲರೂ ಕೂಡ ಕೇಳ್ತಾ ಇದ್ರಿ, ನಾವು ಕೂಡ ಅಂದ್ಕೊಳ್ತಾ ಇದ್ದೀವಿ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ. ಸೇಮ್ ನಮ್ಮದು ಕೂಡ 2030, 2040 ಈ ರೀತಿಯಾಗಿ ಇರೋದು. ಸೊ ದಯವಿಟ್ಟು ತಿಳಿಸಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ಮೇಸ್ತ್ರಿ ಡೀಟೇಲ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಾನು ನಮ್ಮ ಮೇಸ್ತ್ರಿನ ಕೇಳಿದೆ, ಬಟ್ ಅವರು ಇಲ್ಲೇ ನಿಯರ್ ಬೈ ಅಂತ ಅಂದರೆ ಓಕೆ ಫೈನ್, ಆದರೆ ತುಂಬ ದೂರ ಆ ಥರ ಎಲ್ಲ ಅಂದರೆ ನನಗೂ ಕೂಡ ಕಷ್ಟ ಆಗಿಬಿಡುತ್ತೆ. ಬಿಕಾಸ್ ಟ್ರಾವೆಲಿಂಗ್ ಚಾರ್ಜಸ್ಸೇ ಕೊಡಬೇಕಾಗತ್ತೆ. ನಾವು ಇಲ್ಲಿಂದ ಅಲ್ಲಿ ಹೋಗಬೇಕು ಅಂತಂದ್ರೂ ಕೂಡ ಕಷ್ಟ ಆಗುತ್ತೆ ಅಂತ. ನಿಮಗೆ ಎಲ್ಲಾದರೂ ಗೊತ್ತಿರ್ತಾರೆ ಅಲ್ವಾ, ನಿಮ್ಮ ಅಕ್ಕಪಕ್ಕದ ಬಿಲ್ಡಿಂಗ್ ಅವ್ರನ್ನೆಲ್ಲ ವಿಚಾರಿಸಿ. ಅವ್ರು ಏನಾದ್ರು ನ್ಯೂಲಿ ಕನ್ಸ್ಟ್ರಕ್ಷನ್ ಮಾಡಿದರೆ ಅವ್ರನ್ನ ವಿಚಾರಿಸಿದ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಮೇಸ್ತ್ರಿ ಕೆಲಸ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಅಂದರೆ ನಿಮ್ಮ ಏರಿಯಾ ಸೈಡು ಇಲ್ಲಿಂದನೇ ಅಲ್ಲಿಗೆ ಬರಬೇಕು ಅಂತಲೂ ಏನೂ ಇಲ್ಲ ಅಲ್ವಾ. ಹಾಗಾಗಿ ಇದನ್ನು ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಯಾವ ರೀತಿ ಇದೆ ಕೆಲಸ ಅದ್ರ ಬಗ್ಗೆ ಎಲ್ಲ ಕೂಡ ಕೇಳ್ತಾ ಇದ್ರಿ. ಕೆಲಸ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಒಂದು ಸ್ವಲ್ಪ ನಾನೇ ಹೀಗೆ ಬರಬೇಕು ಪ್ಲ್ಯಾನು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಾನೇ ಹಠ ಮಾಡಿ ಮಾಡಿಸ್ತಾ ಇದ್ದೀನಿ. ಅವರು ಒಂದೊಂದಷ್ಟು ಪ್ಲ್ಯಾನ್ಸ್ನ ಶೇರ್ ಮಾಡ್ಕೊಳ್ತಾರೆ. ಬಟ್ ಕಂಪ್ಲೀಟಾಗಿ ನಾವು ಇಂಜಿನಿಯರ್ ಪ್ಲ್ಯಾನ್ ಪ್ರಕಾರನೂ ಕೂಡ ಹೋಗ್ತಾ ಇಲ್ಲ. ಬಿಕಾಸ್ ಇಂಜಿನಿಯರ್ ಕೊಟ್ಟಿರೋ ಪ್ಲ್ಯಾನ್ ಪ್ರಕಾರ 2040 ತೊಗೊಂಡಿದ್ದಾರೆ. ಬಟ್ ನಮ್ದು ಹಿಂದೆಗಡೆ ಸೈಟ್ ಬಂದುಬಿಟ್ಟು ಒಂದು ಸ್ವಲ್ಪ ಮೆಷರ್ಮೆಂಟಲ್ಲಿ ಡಿಫ್ರೆನ್ಸ್ ಇದೆ. ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮೆಷರ್ಮೆಂಟ್ ಇದೆ, ಹಿಂದೆಗಡೆ ಒಂದು ಸ್ವಲ್ಪ ಕಡಿಮೆ ಇದೆ 2040ಗೆ. ಅಂದರೆ ಸಮಥಿಂಗ್ ಹೆಂಗೆ ಹೇಳಬೇಕು ಅಂತಂದರೆ, ಹಿಂದೆಗಡೆ ಬಂದುಬಿಟ್ಟು 19 ಇದೆ, ಫ್ರಂಟಲ್ಲಿ ಬಂದುಬಿಟ್ಟು 20.25 ಇದೆ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮ್ಮದೊಂದು ಸ್ವಲ್ಪ ಕ್ರಾಸ್ ಆಗಿ ಸೈಟ್ ಹೋಗುತ್ತೆ. ಅದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಂಡು, ಅಂದರೆ ಒಂದು ಸ್ವಲ್ಪ ಪ್ಯಾಸೇಜ್ಗೆ ಜಾಸ್ತಿ ತೊಗೊಂಡು ಬಿಲ್ಡಿಂಗ್ ಒಂದೇ ಸಮ ಬರಬೇಕು ಅಂತ ಈ ಥರ ಲೆಕ್ಕ ಹಾಕೊಂಡೆಲ್ಲ ನಾವು ಮಾಡ್ತಾ ಇರೋದು ಕನ್ಸ್ಟ್ರಕ್ಷನ್ನ. ಸೊ ಹಾಗಾಗಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವರು ಎಕ್ಸ್ಟೆನ್ಷನ್ ಥರನೂ ಕೂಡ ತೊಗೊತಾರೆ, ಅಂದರೆ ಮೋಲ್ಡಲ್ಲೇ ತೊಗೊಂಡ್ಬಿಡ್ತಾರೆ. ಸೊ ನಾವು ಆ ರೀತಿಯಾಗಿ ಇಲ್ಲ, ಏನೂ ಮಾಡಿಲ್ಲ. ನಮ್ಮದು ಕೆಳಗಡೆ ಪಾಯ ಯಾವ ರೀತಿ ಹೋಗಿದೆ ಅದೇ ರೀತಿಯಾಗಿಯೇ ಫುಲ್ ಬಿಲ್ಡಿಂಗು ಕೂಡ ಹೋಗ್ತಾ ಇರೋದು. ಆಮೇಲೆ ನಾವು ಈಸ್ಟ್ ಸೈಡ್, ಅಂದರೆ ನಮ್ಮದು ಸೈಟ್ ಬಂದುಬಿಟ್ಟು ನಾರ್ತ್ ಫೇಸಿಂಗು, ನಾವು ಈಸ್ಟ್ ಸೈಡ್ ಕೂಡ 1 ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಹಾಗೆಯೇ ಹಿಂದೆಗಡೆ ಕೂಡ 1.5 ಅಡಿ, ಸೈಡಲ್ಲಿ ಬಂದುಬಿಟ್ಟು 1.5 ಅಡಿ ಹಿಂದೆಯಿಂದ ಫ್ರಂಟಲ್ಲಿ ಬರ್ತಾ ಆಲ್ಮೋಸ್ಟ್ ಒಂದು 2.25 ಅಡಿ ಏನೋ ಬರುತ್ತೆ ಫ್ರಂಟ್ ಪ್ಯಾಸೇಜ್ ತೊಗೊಂಡಿರೋದನ್ನ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಬರುತ್ತೆ ಕನ್ಸ್ಟ್ರಕ್ಷನ್ ಅಲ್ವಾ. ಸೊ ಇದ್ರ ಲೆಕ್ಕದಲ್ಲಿ ನೀವು ಚದರ ಅಡಿ ಈ ಥರ ಲಂಸಮ್ಮು ಈ ರೀತಿ ಎಲ್ಲ ನೀವು ಒಪ್ಪಿಸ್ಕೊಳ್ಬೋದು. ನಾವು ಬಂದುಬಿಟ್ಟು ಅಡಿ ಲೆಕ್ಕ ಒಪ್ಪಿಸಿರೋದು. ಸೊ ಅಡಿ ಲೆಕ್ಕ ಹೋದರೆ ಒಂದು ಸ್ವಲ್ಪ ಲಂಸಮ್ಗಿಂತ ಕಡಿಮೆ ಆಗುತ್ತೆ ಅಂತ ನಮ್ಮಪ್ಪ ಹೇಳಿದ್ರು. ಸೊ ಹಾಗಾಗಿ ನಾವು ಅಡಿ ಲೆಕ್ಕನ ಒಪ್ಪಿಸಿದ್ದೀವಿ. ಸೊ ಎಷ್ಟು ಅಡಿ ಬರುತ್ತೆ, ಎಷ್ಟು ಚದರ ಅಡಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಚಾರ್ಜ್ ಮಾಡ್ತೀವಿ, ಅವರು ಎಷ್ಟು ಚಾರ್ಜ್ ಮಾಡ್ತಾರೆ, ನಾವು ಎಷ್ಟು ಪೇ ಮಾಡ್ತೀವಿ ಅನ್ನೋದು. ನಮಗೆ ಬಂದುಬಿಟ್ಟು ಅವ್ರು ಸ್ಟಾರ್ಟಿಂಗಲ್ಲಿ 30,000 ಅಂತ ಹೇಳಿದರು. ಆಮೇಲೆ ನಾವೊಂದು ಸ್ವಲ್ಪ ಬಾರ್ಗೇನ್ ಮಾಡಿಬಿಟ್ಟು, ಮತ್ತು ಇಲ್ಲಿ ನಮ್ಗೆ ಗೊತ್ತಿರೋರನ್ನೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ನಮ್ಮನೆ ಆಪೋಸಿಟ್ಟು. ಸೊ ಹಾಗಾಗಿ ಅವ್ರ ಹತ್ರ ಕೂಡ ವಿಚಾರಿಸ್ಕೊಂಡು, ಆ್ಯಕ್ಚುಲಾಗಿ ನಾವು ನೋಡಿದ್ದು ಬಂದು ನಮ್ಮ ಮೇಸ್ತ್ರಿ ಡೀಟೇಲ್ಸ್ ತೊಗೊಂಡಿರೋದು ಬಂದು ನಮ್ಮ ಫ್ರಂಟ್ ಬಿಲ್ಡಿಂಗ್ ಒಂದು ಕನ್ಸ್ಟ್ರಕ್ಷನ್ ಆಗ್ತದೆ. ಅಂದರೆ ಇಲ್ಲಿ ಇದ್ದೀರಲ್ಲ, ಈ ಆಪೋಸಿಟ್ ಬಿಲ್ಡಿಂಗೇ ಒಂದು ಕನ್ಸ್ಟ್ರಕ್ಷನ್ ಆಗ್ತದೆ. ಅಲ್ಲಿ ನೋಡಿಬಿಟ್ಟು ನಾನು ಓಕೆ ಫೈನ್ ತೊಗೊಳ್ಬೋದು ಅಂತ ಅನ್ನಿಸ್ತು. ಅಂದರೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಆಮೇಲೆ ಅವ್ರದ್ದೇ ಒಂದು ಸ್ವಲ್ಪ ಪ್ಲ್ಯಾನ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಸೊ ಓಕೆ ಫೈನ್, ಒಂದು ಸ್ವಲ್ಪ ಐಡಿಯಾಸ್ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ, ಯಾವ ರೀತಿ ಮಾಡ್ಬೋದು, ಆಮೇಲೆ ನಮ್ಮ ಪ್ಲ್ಯಾನ್ ಕೂಡ ಸರಿ ಇದೆಯಾ ಅಂತನೆಲ್ಲ ಅವರು ತಿಳಿಸ್ತಾರೆ ಅಂತ ಅಂದ್ಕೊಂಡು ನಾನು ಓಕೆ ಫೈನ್
ಅದ್ರ ಬಗ್ಗೆ ನೋಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಡಿಲೇ ಮಾಡಿದ್ವಿ. ಆಮೇಲೆ ಫೈನಲಾಗಿ ಅವ್ರನ್ನೇ ಫಿಕ್ಸ್ ಮಾಡಿದ್ವಿ. ಸೊ ಈ ರೀತಿಯಾಗಿ ನಮ್ಮ ಮೇಸ್ತ್ರಿ ಬುಕ್ ಆಗಿದ್ದು ನಮ್ಗೆ ಸಿಕ್ಕಿದ್ದು ಅಂತ ಹೇಳ್ಬೋದು. ನಾವು ಮುಂಚೆ ಎಲ್ಲ ಯಾವ ಕನ್ಸ್ಟ್ರಕ್ಷನ್ನು ಕೂಡ ಮಾಡಿಸಿಲ್ಲ ಅವ್ರ ಹತ್ರ, ಅಂದರೆ ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ಮಾಡಿಸಿಲ್ಲ ನಮ್ಮಪ್ಪ. ಈ ಒಂದು ಬಿಲ್ಡಿಂಗ್ನ ನೋಡಿಬಿಟ್ಟು ಓಕೆ ಫೈನ್ ಅಂತ ಒಪ್ಸಿರೋದು ಅಷ್ಟೇ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫಸ್ಟಿಂದ ಯಾವುದಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದರೆ ಅಥವಾ ಅವ್ರು ಯಾವುದಾದ್ರೂ ವರ್ಕ್ ಮಾಡಿರೋದನ್ನು ನೋಡಿ ನಾವು ಒಪ್ಪಿಸ್ಬೇಕಾಗತ್ತೆ ಮೇಸ್ತ್ರಿಗೆ. ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ ಅವರು ಕೆಲಸ ಮಾಡಿರೋದನ್ನು ನಾವು ನೋಡಿಲ್ಲ ಅಂತ ಅಂದರೆ ಕೂಡ ತಪ್ಪಾಗುತ್ತೆ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ. ಸುಮ್ಮನೆ ನಾವು ಬ್ಲೈಂಡ್ ಆಗಿ ಹೋಗೋದು ಕೂಡ ತುಂಬಾ ತಪ್ಪು. ಸೊ ಹಾಗಾಗಿ 2-3 ಬಿಲ್ಡಿಂಗ್ ಅವ್ರ ಕೆಲಸ ಯಾವ ರೀತಿ ಇದೆ, ಯಾವ ರೀತಿ ಮಾಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಸೊ ಈಗ ನಮ್ಮ ಬಿಲ್ಡಿಂಗಲ್ಲಿ ಕೆಲವೊಂದು ವಿಚಾರಗಳನ್ನ ತೊಗೊಳ್ಬೇಕು ಅಂತ ಅಂದರೆ, ನಮ್ಮದು ಹಿಂದೆಗಡೆ ಹೇಳ್ದಲ್ಲ 19 ಅಡಿ ಬಂದಿದೆ, ಫ್ರಂಟ್ ಬಂದ್ಬಿಟ್ಟು 20.5 ಇದೆ. ಸೊ ಈ ರೀತಿ ಒಂದು ಸ್ವಲ್ಪ ನಾವು 1.5 ಅಡಿ ಲೆಕ್ಕಕ್ಕೆ ಮುಂದೆ ಬರ್ತಾ ಬರ್ತಾ ನಮ್ಮದು ಎಕ್ಸ್ಟ್ರಾ ಪ್ಯಾಸೇಜ್ನ ಬಿಟ್ಕೊಂಡಿದ್ದೀವಿ. ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಯಾಕೆ ಇಷ್ಟೊಂದು ಜಾಗ ವೇಸ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ ಗೊತ್ತಾಯಿತು, ನಮ್ಮ ಸೈಟು ಒಂದು ಸುತ್ತರಿಬೇಕಂತೆ, ನಾವು ಅಂದರೆ ಸುತ್ತು ಬರಬೇಕಂತೆ. ಸೊ ಆ ಥರ ಜಾಗ ಇತ್ತು ಅಂತ ಅಂದರೆ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ಗೊತ್ತಾಯಿತು ನನಗೆ, ಓಕೆ ಫೈನ್ ಪರವಾಗಿಲ್ಲ ಅನ್ನೋ ಥರ. ಅದಕ್ಕೋಸ್ಕರನೇ ನಾವು ಈಸ್ಟ್ ಸೈಡು, ಆಮೇಲೆ ವೆಸ್ಟ್ ಸೈಡು, ಆಮೇಲೆ ಸೌತ್ ಸೈಡ್ ಕೂಡ ಸುತ್ತ ಜಾಗ ಬಿಟ್ಟಿದ್ದೀವಿ. ಸೊ ಈ ರೀತಿ ಕೆಲವೊಂದು ವಿಚಾರಗಳನ್ನ ನೀವು ಕೂಡ ತಿಳ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ಒಂದು ಸ್ವಲ್ಪ ವಾಸ್ತುನೂ ಕೂಡ ನೋಡಬೇಕು. ತೀರಾ ಮರ ವಾಸ್ತು ಅಂತಲೂ ನೋಡೋಕೆ ಹೋಗಬಾರ್ದು. ತೀರಾ ವಾಸ್ತು ಅಂತ ನೋಡೋಕೆ ಹೋದ್ರೂ ಕೂಡ ಆಗಲ್ಲ. ಯಾಕಂದರೆ ಇರೋದಿಷ್ಟು ಜಾಗದಲ್ಲಿ ನಾವು ಎಲ್ಲನೂ ಕೂಡ ನೋಡಬೇಕು, ಎಲ್ಲನೂ ಕೂಡ ಮಾಡಬೇಕು ಅಂತಂದರೆ ಆಗಲ್ಲ. ಮೇಯ್ನಾಗಿ ಏನೇನಿದೆ ಅಂದರೆ, ರೂಮ್ ಬರೋ ಜಾಗದಲ್ಲಿ ರೂಮು, ಆಮೇಲೆ ವಾಶ್ರೂಮ್ ಬರೋ ಜಾಗದಲ್ಲಿ ವಾಶ್ರೂಮು, ದೇವ್ರ ಮನೆ ಬರೋ ಜಾಗದಲ್ಲಿ ದೇವ್ರ ಮನೆ, ಕಿಚನ್ ಬರೋ ಜಾಗದಲ್ಲಿ ಕಿಚನ್ನು. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ನೋಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಆಮೇಲೆ ನಾನು ಒಂದು ವಿಚಾರಕ್ಕಂತೂ ಸಖತ್ ತಲೆ ಕೆಡಿಸ್ಕೊಂಡಿದ್ದೆ. ಯಾವುದಂತಂದರೆ ಬ್ರಹ್ಮಸ್ಥಾನ. ನನಗೆ ನಿಜವಾಗ್ಲೂ ಆ ಒಂದು ವಿಚಾರದ ಬಗ್ಗೆ ಗೊತ್ತೇ ಇರಲಿಲ್ಲ. ಬ್ರಹ್ಮಸ್ಥಾನ ಇದೆ ಅನ್ನೋ ಕಾನ್ಸೆಪ್ಟೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನಗೆ ವಿಚಾರ ಗೊತ್ತಾಗಿದ್ದು ಹೇಗೆ ಅಂತಂದರೆ, ಹೀಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಒಂದು ವಾಸ್ತು ವಿಡಿಯೋನ ನಾನು ನೋಡ್ತೀನಿ. ಸೊ ಅವರು ಒಂದು ವಿಚಾರನ ತಿಳಿಸಿದ್ರು. ಈ ರೀತಿಯಾಗಿ ಮನೆ ಮಧ್ಯದ ಭಾಗ ಬಂದುಬಿಟ್ಟು, ಅಂದರೆ ನಮ್ಮ ಸೈಟ್ ಮೆಷರ್ಮೆಂಟ್ ಆಗಲಿ ಅಥವಾ ಮನೆ ನಾವೇನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀವಿ ಅಲ್ಲ, ಅಂದರೆ ಇವಾಗ ಎಕ್ಸಾಂಪಲ್ ಏನಂತ ಹೇಳಬೇಕಂದ್ರೆ, ಈ ಮನೆ ಬ್ರಹ್ಮಸ್ಥಾನ ಬಂದ್ಬಿಟ್ಟು ಈ ಥರ ಮಿಡಲಲ್ಲಿ ಇರುತ್ತೆ ಈ ರೀತಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಗೊತ್ತಾಯಿತು ನನಗೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಸೌಂದರ್ಯ ಅಂತ ಇದ್ದಾರೆ, ಅವ್ರಿಗೆ ನಾನು ಕೇಳಿದ್ದಾಗ ಗೊತ್ತಾಯಿತು, ಹೌದು ಆ ರೀತಿಯಾಗಿ ಇದೆ, ಅದನ್ನು ನಾವು ಆ ಒಂದು ಜಾಗನ ಬಿಡಬೇಕು ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ಪಾಪ ಅವ್ರಿಗಂತೂ ಹೆವಿ ತಲೆ ಕೆಡಿಸಿದ್ದೀನಿ ನಾನು. ಬಿಕಾಸ್ ನಮ್ಮ ಪ್ಲ್ಯಾನ್ ಆಲ್ರೆಡಿ ಈ ಥರ ಅಂತ ಫಿಕ್ಸ್ ಆಗಿಬಿಟ್ಟಿತ್ತು. ಆಮೇಲೆ ನಮಗೂ ಕೂಡ ಗೊತ್ತಿರಲಿಲ್ಲ ಓಕೆ ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಅಂದ್ಬಿಟ್ಟು. ಆಮೇಲೆ ನಾನೇ ಕೂತ್ಕೊಂಡು ಒಂದು ಸ್ಕೆಚ್ನ ರೆಡಿ ಮಾಡಿದೆ, ನಮ್ಮ ಮನೆ ಯಾವ ರೀತಿಯಾಗಿ ಬರುತ್ತೆ ಅಂತ. ಅಂದರೆ ಇಂಜಿನಿಯರ್ ಕೊಟ್ಟಿರೋದನ್ನು ಕೂಡ ಇಟ್ಕೊಂಡು ವಿತ್ ಮೆಷರ್ಮೆಂಟ್ ನಮ್ಮ ಸೈಟದನ್ನೆಲ್ಲ ತೊಗೊಂಡು ಅದನ್ನು ಡಿವೈಡೆಡ್ ಬೈ 2 ಥರ ಹಾಕ್ಕೊಂಡು ಎಲ್ಲ ಮೆಷರ್ಮೆಂಟ್ ತೊಗೊಂಡೆ. ಸೊ ಈ ರೀತಿಯಾಗೆಲ್ಲ ಮಾಡ್ಕೊಂಡಾಗ ಒಂದು ಸ್ವಲ್ಪ ನನಗೂ ಕೂಡ ಐಡಿಯಾ ಗೊತ್ತಾಯಿತು. ಆಮೇಲೆ ಅವ್ರಿಗೆ ಅದನ್ನು ಕಳಿಸಿದಾಗ ಅವರು ಓಕೆ ಫೈನ್ ಹಿಂಗೆ ಮಾಡ್ಬೋದು ಅಂತ ಹೇಳಿದ್ರು. ಈ ರೀತಿ ಒಂದಷ್ಟು ವಿಚಾರಗಳು ನಿಮಗೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದಾಗ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ಸೌಂದರ್ಯದಿಂದ ಸಖತ್ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಬೇರೆ ಯಾರಾದರೂ ಆಗಿದ್ದಿದ್ರೆ ನೆಗ್ಲೆಕ್ಟ್ ಮಾಡಿಬಿಡೋರು. ಬಟ್ ನಿಜವಾಗ್ಲೂ ಅವರು ನಾನು ಕಾಲ್ ಮಾಡಿದಾಗೆಲ್ಲ ರೆಸ್ಪಾಂಡ್ ಮಾಡ್ತಾಯಿದ್ರು, ಈ ರೀತಿಯಾಗಿ ಬಂದಿದೆ, ಈ ರೀತಿ ತೊಗೊಳ್ಬೋದಾ ಅಂತೆಲ್ಲ ನಾನು ಪ್ಲ್ಯಾನಿಂಗ್ ಎಲ್ಲ ಕೇಳಿದಾಗ ಅವರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿ ಹೇಳ್ತಾಯಿದ್ರು. ಸೊ ಅದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ನಮ್ಮ ಮೇಸ್ತ್ರಿ ಹೇಳ್ತಾರೆ, ನಾವು ಎಲ್ಲೂ ಕೂಡ ನೋಡಿಲ್ಲ ಈ ರೀತಿಯಾಗಿ ಬ್ರಹ್ಮಸ್ಥಾನ ಆ ಥರ ಎಲ್ಲ. ಬಟ್ ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಬಟ್ ವಾಸ್ತು ಪ್ರಕಾರನೇ ಹೋಗಬೇಕು ಅಂತಂದರೆ ಈ ರೀತಿ ಎಲ್ಲ ಒಂದಷ್ಟು ಇದೆ, ಅದನ್ನು ನೀವು ತೊಗೊಳ್ಬೋದು ಈ ರೀತಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಹಾಗೆ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅದನ್ನು ಕೂಡ ನೀವು ನೋಡ್ಬೋದು. ತರ್ಸೋಣ ಬಿಡು, ಹೋಗ್ರಿ, ನೀವೇ ತೊಗೊಬರ್ಬೇಕು. ಇಲ್ಲ ಈಗಲೇ ಹೋಗ್ರಿ, ಅದಕ್ಕೆ ಎಲ್ಲ ಒಂದು ಒಲೆ ಹಾಕ್ಬಿಟ್ಟು ಚಂದ್ರಪಣ್ಣ ಅಂಕಲ್ನ ಕೂರಿಸ್ಬಿಡೋಣ. ಒಂದು ಒಲೆ ಹಾಕ್ಬಿಟ್ಟು ಚಂದ್ರಪಣ್ಣ ಅಂಕಲ್ನ ಕೂರಿಸ್ಬಿಡೋಣ. ಹ್ಞೂ, ಬೋಂಡಾ ಬಜ್ಜಿ ಅದರಲ್ಲೇ ಮಾಡಿಬಿಡೋಣ ಅಂತ. ಗೋಧಿ ಹಿಟ್ಟು, ಗೋಧಿ ಹಿಟ್ಟು ಹಾಕ್ಬಿಟ್ಟು ಮಹೇಶಣ್ಣ ಬೋಂಡ ಮಾಡ್ತಾರೆ. ಮಸ್ತಾನಾಗ ಆಗೋಗುತ್ತೆ.
ಸೊ ಇಲ್ಲಿ ಸೈಟ್ ಹತ್ರ ಬಂದೆ. ಇಲ್ಲಿ ಸೈಟ್ ಹತ್ರ ಬಂದರೆ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ನಾನು 9 ಗಂಟೆ 9:30 ಅಷ್ಟೊತ್ತಿಗೆಲ್ಲ ಸೈಟ್ ಹತ್ರ ಬಂದುಬಿಡ್ತೀನಿ. ಹಾಗೆಯೇ ಮಧ್ಯಾಹ್ನ ಊಟಕ್ಕೇನು ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ನನ್ನ ತಮ್ಮ ಅಥವಾ ನಮ್ಮಮ್ಮ ಯಾರಾದರೂ ಬಂದು ತಂದುಕೊಡ್ತಾರೆ. ಸೊ ಈ ರೀತಿಯಾಗಿ ಇರುತ್ತೆ. ಹಾಗೆಯೇ ಇವತ್ತು ಬಂದು ಇಲ್ಲಿ ಪಿಲ್ಲರ್ ಕಾಂಕ್ರೀಟ್ ಹಾಕೊಳ್ತಾ ಇದ್ದಾರೆ. ಸೊ ಪಿಲ್ಲರ್ ಕಾಂಕ್ರೀಟ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಮಧ್ಯಾಹ್ನನೇ ಆಯಿತು ಹಾಕೊಳ್ಳೋ ಅಷ್ಟೊತ್ತಿಗೆ. ಯಾಕೆ ಅಂತ ಅಂದರೆ ಅವರು ಏನು ಕಾಲಮ್ಸ್ ಇದೆ, ಕಾಲಮ್ ಬಾಕ್ಸ್ ಥರದ್ದು ಒಂದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮತ್ತು ಇನ್ನೊಂದು ಇವತ್ತು ಸಂಜೆನೇ ಆಗುತ್ತೆ ಈ ಒಂದು ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ. ಮತ್ತು ನಾನು ಇನ್ನೇನು ವ್ಲಾಗ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅವತ್ತಿನ ದಿನ. ಇಷ್ಟು ಕೆಲಸ ಇತ್ತು. ಸೊ ನೆಕ್ಸ್ಟ್ ಡೇ ಕಾಲಮ್ ಬಾಕ್ಸ್ ಎಲ್ಲ ತೆಗೆದು ಇವಾಗ ಗೋಡೆ ಕಟ್ಕೊಳ್ತಾ ಇದ್ದಾರೆ. ಹಾಗೆಯೇ ನಾನು ಮುಂಚೆನೇ ಒಂದು ಸ್ವಲ್ಪ ಹೇಳಿದೆ ಅಲ್ವಾ, ಈ ರೀತಿ ಬ್ರಹ್ಮಸ್ಥಾನ ಬರುತ್ತೆ. ಸೊ ಅಲ್ಲಿ ನಾವೇನೂ ಅಡ್ಡ ಗೋಡೆ ಕಟ್ಟಬಾರ್ದು, ಆ ಥರ ಎಲ್ಲ ಇದೆ ವಾಸ್ತು ಪ್ರಕಾರ ಅಂತ ಅಂದ್ಬಿಟ್ಟು. ಸೊ ನಾನು ಅದ್ರ ಬಗ್ಗೆ ಎಲ್ಲ ನೋಡಿಕೊಂಡು ನೀಟಾಗಿ ಪ್ಲ್ಯಾನ್ ಎಲ್ಲ ಹಾಕ್ಕೊಂಡು ಬಂದಿದ್ದೆ. ಸೊ ನಮ್ಮ ಸೈಟ್ ಮೆಷರ್ಮೆಂಟ್ ಎಲ್ಲ ತೊಗೊಂಡು ಅದ್ರ ಪ್ರಕಾರನೇ ನಾನು ಮೇಸ್ತ್ರಿಗೆ ಹೇಳಿದಾಗ ಕರೆಕ್ಟಾಗಿ ನಮ್ದು ಅಲ್ಲಿ ಏನು ಸ್ಟೆಪ್ಸ್ ರೈಸ್ ಮಾಡಿದ್ದಾರೆ ಅಲ್ವಾ, ಸೊ ಅಲ್ಲಿಗೇ ಕರೆಕ್ಟಾಗಿ ಬ್ರಹ್ಮಸ್ಥಾನ ಇದ್ದಿದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಹಿಂದೆನೇ ಹೋಗಿ ಅಲ್ಲಿಂದನೇ ನಾವು ಗೋಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಇವಾಗ ಗೋಡೆ ಎಲ್ಲ ಕಟ್ಕೊಳ್ತಾ ಇದ್ದಾರೆ. ಅಲ್ಲಿ ನಮ್ಮನೆ ಸೆಂಟರಲ್ಲಿ ಮೆಟ್ಲು ಬರೋದ್ರಿಂದ ನಾವು ಈ ರೀತಿ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ಲೆವೆಲಲ್ಲೇ ಇರುವಾಗ ಒಂದು ಸ್ವಲ್ಪ ಈ ಥರ ನೋಡಿಕೊಂಡು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಆಮೇಲೆ ನಮಗೆ ವಿಷಯ ಗೊತ್ತಾಗಿ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು. ಸೊ ನಾನು ಅದಕ್ಕೋಸ್ಕರನೇ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ತೊಗೊಂಡು ಬಂದು ಮೇಸ್ತ್ರಿಗೆ ತೋರಿಸಿದಾಗ ಅವರು ಕೂಡ ಮೆಷರ್ ಮಾಡಿ ಎಲ್ಲಿ ಗೋಡೆ ಬರಬೇಕು ಅದನ್ನು ನೋಡಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಪ್ರಕಾರನೇ ಮೇಲ್ಗಡೆ ನಮ್ಮದು ರೂಮ್ಸ್ಗಳು ಕೂಡ ಡಿವೈಡ್ ಆಗೋದು. ಸೊ ಮುಂದೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಜಸ್ಟ್ ನಮ್ಮದು ಹಾಲು, ಅಡುಗೆ ಮನೆ, ಅದಾದಮೇಲೆ ಡೈನಿಂಗ್ ಏರಿಯಾ, ಆಮೇಲೆ ದೇವ್ರ ಮನೆ ಇಷ್ಟೇ ಬರೋದು. ಸೊ ಮುಂದೆ ಕನ್ಸ್ಟ್ರಕ್ಷನ್ ಆಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಮನೆ ಪ್ಲ್ಯಾನ್ ಅಂತ. ಬಟ್ ಇವಾಗ ಸದ್ಯಕ್ಕೆ ಇಲ್ಲಿ ರೈಸರ್ ಏನು ತೊಗೊಂಡಿದ್ದಾರೆ ಅದಂತೂ ನಮಗೇನು ಯೂಸ್ ಇಲ್ಲ. ಬಿಕಾಸ್ ನಮ್ಮದು ಒಂದು ಸ್ವಲ್ಪ ಹಿಂದೆನೇ ಹೋಗುತ್ತೆ ಇವಾಗ ಸ್ಟೆಪ್ಸು. ಸೊ ಹಾಗಾಗಿ ಅದನ್ನು ಕಟ್ ಮಾಡ್ತಾರೋ ಏನು ಮಾಡ್ತಾರೋ ನೋಡಬೇಕು. ಹಾಗೆಯೇ ಇವಾಗ ಸ್ವಲ್ಪ ಸಂಜೆ ವಿಶಾಲ್ ಮಾರ್ಟ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು, ಜೀವನ, ಅಪ್ಪು 3 ಜನ ಕೂಡ ಹೊರಟಿದ್ದೀವಿ. ಬನ್ರಿ ನಾಲ್ಕು ಸೊ ಈಗ ನಮ್ಮ ಮನೆ ಹತ್ರನೇ ವಿಶಾಲ್ ಮಾರ್ಟ್ ಇರೋದ್ರಿಂದ ನಮಗೂ ಕೂಡ ಈಸಿ ಆಗುತ್ತೆ ಏನಾದರೂ ಗ್ರಾಸರೀಸ್ ಎಲ್ಲ ತೊಗೊಂಬರೋದಕ್ಕೆ. ಹಾಗೆಯೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ಡಿಮಾರ್ಟ್ ಕೂಡ ಆಗ್ತಾಯಿದೆ ಸೇಮ್ ಇದೇ ರೋಡಲ್ಲೇ. ಆವಾಗಂತೂ ಇದ್ದಿದ್ದು ಈಸಿ ಅಂತ ಹೇಳ್ಬೋದು. ಇವಾಗ ನಾನು ಗ್ರಾಸರೀಸ್ ಎಲ್ಲ ತೊಗೊಂಡು ಬರೋದಕ್ಕೆ ಯಲಹಂಕಕ್ಕೆ ಹೋಗ್ತೀನಿ. ಬಟ್ ಇಲ್ಲೇ ಶುರು ಆಗಿಬಿಟ್ರೆ ನಮಗಂತೂ ಇಲ್ಲೇ ಹತ್ತಿರ ಇರುತ್ತೆ. ಸೊ ನಾನು ಏನೆಲ್ಲ ಶಾಪಿಂಗ್ ಮಾಡಬೇಕಾಗಿತ್ತು ಎಲ್ಲನೂ ಕೂಡ ಆಯಿತು. ಹಾಗೆಯೇ ಇವಾಗ ಅಪ್ಪು ಶಾಪಿಂಗ್ ನೀವು ನೋಡ್ಬೋದು, ಅವ್ನು ಇನ್ನೆಲ್ಲ ತೊಗೊಂಡಿದ್ದಾನೆ ಅಂತ ಅಂದ್ಬಿಟ್ಟು. ಆಯ್ತಾ ನೀ ಶಾಪಿಂಗು? ಸರಿ. ಸರಿ. ಸೊ ಈಗ ನೆಕ್ಸ್ಟ್ ಡೇ ಮತ್ತೆ ಒಂದಷ್ಟು ಇಲ್ಲ, ನಾನು ಸ್ಟಾರ್ಟಿಂಗಿಂದನೂ ಮಾಡ್ಕೊಂಡಿದ್ದೀನಿ ಎಲ್ಲಾನು. ಹಿಂದಿನ ದಿನ ಒಂದಷ್ಟು ಗೋಡೆ ಎಲ್ಲ ಕಟ್ಕೊಂಡಿದ್ರು, ಒಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಸೊ ಅದನ್ನು ಸಾರ್ವೆ ಹಾಕಿಬಿಟ್ಟು ಕಟ್ಕೊಳ್ತಾ ಇದ್ದಾರೆ. ಹಾಗೆಯೇ ನಾನು ಕೂಡ ಇಲ್ಲಿ ಬಂದೆ ಅಲ್ವಾ, ಮತ್ತು ಇನ್ನೇನು ಟೀ ಟೈಮ್ ಆಗಿತ್ತು. ಹಾಗಾಗಿ ಅವ್ರು ಕೇಳ್ತಾ ಇದ್ದಾರೆ ನೀವೆಲ್ಲ ಕೆಲಸ ಮಾಡಿದ್ರಿ ಅಂತ. ಇಲ್ಲಿ ನಾನು ಇಫ್ ಇನ್ ಕೇಸ್ ಏನಾದರೂ ಬೇಗ ಬಂದೆ ಅಂತ ಅಂದರೆ ನಾನು ಮನೆಯಿಂದ ಟೀ ಮಾಡ್ಕೊಂಬರೋದಕ್ಕಾಗಲ್ಲ. ಆವಾಗ ಇಲ್ಲೇ ನಿಯರ್ ಬೈ ಶಾಪಲ್ಲಿ ತಂದು ಕೊಟ್ಬಿಡ್ತೀನಿ. ಇಲ್ಲಾಂದರೆ ಯಾರಿಗಾದ್ರೂ ಹೇಳಿದ್ರೆ ಗಾರೆ ಅವ್ರಿಗೆ ಅವರೇ ಹೋಗಿ ಫ್ಲಾಸ್ಕಲ್ಲಿ ಹಾಕೊಂಡು ತೊಗೊಂಡು ಬರ್ತಾರೆ. ಬಟ್ ನಾನು ಮನೆಯಿಂದ ಬರ್ತಿದ್ದೀನಿ ಅಂತ ಅಂದರೆ ಆವಾಗ ನಾನು ಮನೆಯಿಂದನೇ ಮೇಸ್ತ್ರಿನ ತೋರಿಸು ಅಂದ ತಕ್ಷಣ ವಿಡಿಯೋನಲ್ಲೇ ತೋರಿಸ್ಬಿಡ್ಬೋದು. ಮಾತ್ರ ನಮ್ಮಮ್ಮ ಮಾಡಿ ಝೂಮ್ ಹಾಕ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊತೀನಿ. ಬೆಳಗ್ಗೆ ಅಂದರೆ ನಾನೇ ಟೀ ಮಾಡ್ಕೊಂಡು ತೊಗೊಂಡು ಬಂದುಬಿಡ್ತೀನಿ. ಹಾಗೆಯೇ ಇವಾಗ ಇಷ್ಟು ಕೆಲಸ ಆಗಿದೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಏನು ಕಂಪ್ಲೀಟಾಗಿ ಗೋಡೆನೇ ಇದೆಯಲ್ಲ, ಏನೂ ಕೂಡ ಡಿವೈಡ್ ಇಲ್ಲ ಆ ಥರ ಅಂದ್ಬಿಟ್ಟು.
ಸೊ ಈ ರೀತಿಯಾಗಿ ಇದೆ ಸದ್ಯಕ್ಕೆ. ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಸ್ಟಾರ್ಟಿಂಗಲ್ಲಿ ನೋಡುವಾಗ ಎಲ್ರಿಗೂ ಕೂಡ ಇದು ಏನಪ್ಪ ಅಂತ ಅನಿಸುತ್ತೆ. ಬಟ್ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಗೊತ್ತಾಗೋದು ಎಲ್ಲಿ ಏನು ಬರುತ್ತೆ ಆ ಥರನೆಲ್ಲ. ಹಾಗೆಯೇ ಇವಾಗ ಇದೆಷ್ಟು ಕೆಲಸ ಆದಮೇಲೆ ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ನೇನು ಸಂಕ್ರಾಂತಿ ಅದು ಇದು ಅಂತ ರಜಾ ಇರುತ್ತೆ ಮತ್ತು ಊರಿಗೆ ಹೊರ್ಟೋಗ್ಬಿಡ್ತಾರೆ. ಮತ್ತು ಇಲ್ಲಿ ಯಾರೂ ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಮೇಸ್ತ್ರಿಗೆ ಕೇಳ್ತಾಯಿದ್ದೆ, ನೋಡಿ ಅಂಕಲ್ ಬಂದುಬಿಟ್ಟು ಲಿಂಟ್ಲ್ ಲೆವೆಲ್ ತನಕ ಕಾಂಕ್ರೀಟ್ ಹಾಕ್ಕೊಟ್ಬಿಡಿ, ಸೊ ದಟ್ ನೀವು ಊರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಕ್ಯೂರಿಂಗು ಕೂಡ ಆಗಿರುತ್ತೆ. ಅದಾದಮೇಲೆ ನೀವು ಕೂಡ ಮೇಲೆ ಗೋಡೆ ಕಟ್ಕೊಳ್ಬೋದು 3 ಲೆವೆಲ್ ತನಕನೂ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ. ನೋಡಬೇಕು ಹೆಂಗಾಗುತ್ತೋ ಏನು ಅಂತ ಅಂದ್ಬಿಟ್ಟು. ಹಾಗೆಯೇ ಈ ಒಂದು ವಿಡಿಯೋನಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಎಷ್ಟಾಗುತ್ತೆ ಓವರಾಲ್ ಬಿಲ್ಡಿಂಗಿಗೆ ಎಷ್ಟು ಲಕ್ಷ ಖರ್ಚಾಗ್ಬೋದು ಅಂತ ಅಂದ್ಬಿಟ್ಟು. ಸೊ ನಾವು ಹಾಕ್ಕೊಂಡಿರೋ ಎಸ್ಟಿಮೇಷನ್ ಪ್ರಕಾರ ಅಂತ ಅಂದರೆ ಒಂದು 60 lakhs to 65 lakhs ಆಗ್ಬೋದು. ನಾವು ಯಾವ ರೀತಿ ಇಂಟೀರಿಯರ್ ಮಾಡಿಸ್ತೀವಿ ಅದು ಕೂಡ ಡಿಪೆಂಡ್ ಆಗುತ್ತೆ. ಒಂದು ಸ್ವಲ್ಪ ಕಡಿಮೆನೂ ಆಗ್ಬೋದು, ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಬಟ್ ನಾವು ಅಂದ್ಕೊಂಡಿರೋದು ಇಷ್ಟು. ಇವಾಗ ಇಲ್ಲಿ ಕಿಟಕಿ ಇಡೋದು ಎಲ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಬಿಕಾಸ್ ನಮ್ಮದು ಫಸ್ಟ್ ಇದ್ದಿದ್ದು ಬಂದು ಕೆಳಗಡೆ ಮನೆಯಿಂದ ಬಂದಿರೋದು ಇಲ್ಲೇ. ಸೊ ಅಂದರೆ ಈ ಕಡೆ ಹಿಂದೆಗಡೆ ಸೈಡ್ ಕಡೆ. ಬಟ್ ನನಗೇನು ಅಂತಂದರೆ ಅಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಸೊ 2 ಕಡೆನೂ ಕಿಟಕಿ ಇತ್ತು ಅಂತ ಅಂದರೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ನೋಡೋಣ ಒಂದ್ಸಲಿ ಇಟ್ಬಿಟ್ಟು ತೋರಿಸಿ ಅಂಕಲ್ ಅಂತ ಹೇಳಿದೆ. ಸೊ ಹಾಗಾಗಿ ಇವಾಗ ಅವ್ರು ಅದನ್ನು ಇಟ್ಬಿಟ್ಟು ತೋರಿಸ್ತಾ ಇದ್ದಾರೆ 2 ಸೈಡು ಕೂಡ ಯಾವ ರೀತಿ ಬರುತ್ತೆ ಅಂತ. ಫಸ್ಟು ನಾನು ಈ ಕಡೆ ಬಿಲ್ಡಿಂಗ್ ಕಡೆ ಇಟ್ಬಿಟ್ಟು ನೋಡಿದೆ. ನಾಳೆ ದಿನ ಅಲ್ಲಿ ಕತ್ಲೆ ಕೂಡ ಆಗ್ಬೋದು. ಬಿಕಾಸ್ ಅಲ್ಲಿ ಅವ್ರು ಆಲ್ರೆಡಿ ಮುಂದೆ 2 ಅಡಿ ಈ ಥರ ತೊಗೊಂಡಿದ್ದಾರೆ ಸಜ್ಜೆನ. ಸೊ ಹಾಗಾಗಿ ಇವಾಗ ನಮ್ಮದು ಕೂಡ 1.5 ಅಡಿ ಅಂತ ಅಂದರೆ ಪೂರ ಕತ್ಲೆ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಹಾಗೆಯೇ ಈ ಸೈಡೆಲ್ಲ ಆದರೆ ನಾವೇನಾದರೂ ಇಂಟೀರಿಯರ್ ಮಾಡಿಸ್ಕೊಳ್ವಾಗ ಡೈನಿಂಗ್ ಏರಿಯಾಗೆ ಅಂತ ಮಾಡಿಸ್ಕೊಳ್ಬೋದು ಪ್ಲೇನ್ ಇತ್ತು ಅಂತ ಅಂದರೆ. ಸೊ ಇಲ್ಲಿ ಬಾಗಿಲಿಂದ ಡೈರೆಕ್ಟಾಗಿ ಕಾಣುತ್ತೆ ಅಲ್ವಾ ಡೈನಿಂಗ್ ಏರಿಯಾ. ಸೊ ಹಾಗಾಗಿ ನಾನು ಈ ರೀತಿ ಅಂತ ಅಂದ್ಕೊಂಡೆ. ಬಟ್ ನನಗಂತೂ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಎಲ್ಲಿ ಏನು ಕೆಲಸ ಮಾಡಿಸಿದ್ರು ಕೂಡ ಕರೆಕ್ಟಾಗಿ ಅಂತ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ನಾನು ನಮ್ಮ ಚಿಕ್ಕಮ್ಮನಿಗೆ ಕಾಲ್ ಮಾಡಿದೆ. ಅಂದರೆ ಅವ್ರ ಸಜೆಷನ್ ತೊಗೊಳ್ಳೋಣ, ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಬಿಲ್ಡಿಂಗ್ ಕಡೆನೇ ಇಡಿಸು, ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಡೆ, ಸೊ ದಟ್ ಅದು ನೀಟಾಗಿ ಕವರ್ ಇರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಫೈನಲ್ ಆಗಿ ನಾನು ಆ ಕಡೆ ಬಿಲ್ಡಿಂಗ್ ಕಡೆನೇ ಕಿಟಕಿ ಇಡಿಸಿದ್ದಾಯಿತು. ಹಾಗೆಯೇ ಇಲ್ಲಿ ಸೈಟ್ ಹತ್ರ ಮಂಗೂಸಿ ಬಂದಿತ್ತು. ಸೊ ನಾನಂತೂ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಮಂಗೂಸಿ ನೋಡಿದ್ದು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಅದೇನು ಆರಾಮಾಗಿ ಓಡಾಡ್ತಾಯಿತ್ತು ಅಂತ, ಎಲ್ಲ ಬಿಲ್ಡಿಂಗ್ಗಳಿಗೂ ಆರಾಮಾಗಿ ಹೋಗ್ತಾಯಿತ್ತು, ಓಡಾಡ್ಕೊಂಡಿತ್ತು. ಒಂದು 2-3 ಏನೋ ಇದೆಯಂತೆ. ನಾನು ಕೂಡ ಅಷ್ಟು ಅಬ್ಸರ್ವ್ ಮಾಡಿಲ್ಲ, ನಾನು ನೋಡಿರೋದಿದೆ ಫಸ್ಟ್ ಟೈಮು. ಸೊ ಹಾಗಾಗಿ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರುತ್ತೆ. ಏನೋ ಹಾವಿರೋ ಕಡೆ ಮಂಗೂಸಿ ಇರುತ್ತಂತೆ. ಸೊ ನನಗೇನೋ ಗೊತ್ತಿಲ್ಲ, ಇರ್ಬೋದೇನೋ ಗೊತ್ತಿಲ್ಲ ನನಗೂ ಕೂಡ ಪ್ರಾಪರಾಗಿ. ನಾನಂತೂ ಹಾವೆಲ್ಲ ನೋಡಿಲ್ಲ, ನನ್ನ ಕಣ್ಣಿಗೆ ಅದೇನೋ ಹಾವು ಕಾಣಲ್ಲ. ಸೊ ಈ ರೀತಿಯಾಗಿ ಇಲ್ಲಿವರೆಗೂ ಕೂಡ ಕಂಡಿಲ್ಲ, ನೋಡೋಣ ಮುಂದೆ. ಹಾಗೆಯೇ ಇವಾಗ ಒಂದಷ್ಟು ಜನ ಲೇಬರ್ಸ್ ಎಲ್ಲ ಹೊರಗಡೆ ಊಟಕ್ಕೆ ಹೋಗ್ತಾರೆ. ಹಾಗೆಯೇ ಇವ್ರು ಬಂದು ಮೂರ್ತಿ ಅಂಕಲ್ ಅಂತ, ಇವರು ಮನೆಯಿಂದನೇ ಊಟ ತೊಗೊಂಬರ್ತಾರೆ. ಸೊ ಲಂಚ್ ಅವರೆಲ್ಲ ಆದಮೇಲೆ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆವಾಗ ಅಲ್ಲೊಂದು ಖಾಲಿ ಪಾಟ್ ಇತ್ತು. ಅವರು ಹೇಳಿದ್ರು ನಾನು ಇದಕ್ಕೆ ಗಿಡ ನೆಟ್ಬಿಟ್ಟು ಕೊಡ್ತೀನಿ, ನನ್ನ ಕೈಲಿ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಸೊ ನಿಮ್ಮ ಮನೆಗೆ ಗುರುಪ್ರವೇಶ ಅಷ್ಟೊತ್ತಿಗೆ ಗಿಡ ಏನಾದರೂ ಹತ್ತಿದ್ರೆ ಅದನ್ನು ನೀವು ಏನಾದರೂ ಬೇರೆ ಪಾಟ್ಗೋ ಅಥವಾ ಎಲ್ಲಾದರೂ ನೀವು ಜಾಗ ಇತ್ತು ಅಂತಂದರೆ ಅಲ್ಲಿ ಹಾಕ್ಕೊಳ್ಬೋದು ಅಂತ ಅಂದ್ಬಿಟ್ಟು ಪಾಟಲ್ಲಿ ನೆಡ್ತಾ ಇದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಗಿಡಗಳು ಅಂತ ಅಂದರೆ. ನನಗೆ ನಿಜವಾಗ್ಲೂ ಒಂದು ಗಾರ್ಡನಿಂಗ್ ಎಲ್ಲ ಮಾಡಬೇಕನ್ನೋದು ಆಸೆ. ಬಟ್ ಹೆಂಗಾಗುತ್ತೋ ಹಾಗೆ ನೋಡೋಣ. ಆದಷ್ಟು ನಾವು ಏನಂದರೆ ಮನೆ ಮುಂದೆ ಜಾಗ ಇತ್ತು ಅಂದರೆ ಈ ಥರ ಗಿಡಗಳೆಲ್ಲ ಹಾಕ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಪಾಟಲ್ಲೇ ಹಾಕ್ಕೊಳ್ಬೇಕು. ಬರುತ್ತೋ ಬರಲ್ವೋ ಒಟ್ಟು ನೆಡೋಣ, ನೋಡೋಣ. ಇಫ್ ಇನ್ ಕೇಸ್ ಬಂತು ಅಂತಂದರೆ ನಾನು ಖಂಡಿತವಾಗ್ಲೂ ಅದನ್ನು ಸೇವ್ ಮಾಡಿ ಇಟ್ಕೊಳ್ತೀನಿ. ಹಾಕಿ ಅಂಕಲ್ ಅಂತ ಹೇಳಿದೆ ಗಿಡನ. ಸೊ ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲೇ ಒಂದು ದಾಸವಾಳದ ಹೂವು ಗಿಡ ಇತ್ತು. ಅದನ್ನು ತೊಗೊಂಡು ಬಂದುಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಇವಾಗ ನೆಡ್ತಾ ಇದ್ದಾರೆ. ಇಲ್ಲಿ ಖಾಲಿ ಪಾಟ್ ಹಿಂಗೆ ಸುಮ್ಮನೆ ಬಿದ್ದಿತ್ತು ಮನೆ ಮುಂದೆನೇ. ಸೊ ಅದನ್ನೇ ಈ ರೀತಿಯಾಗಿ ಮಣ್ಣೆಲ್ಲ ನೀಟಾಗಿ ಮಾಡಿಕೊಂಡು ಹಾಕ್ತಾಯಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಈ ರೀತಿಯಾಗೆಲ್ಲ ಗಿಡಗಳು ಹಾಕೋದಕ್ಕೆ. ನಿಮಗೂ ಕೂಡ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮನೆ ಒಳಗೆ ಗಿಡ ಇದ್ದರೆ ನಿಜವಾಗ್ಲೂ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಾನು ಜಾಸ್ತಿ ನಮ್ಮ ಮನೆಯಲ್ಲಿ ಎಲ್ಲಂದರೆ ಅಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡೋಣ ಇನ್ನು ಮುಂದೆ ಹೆಂಗಾಗುತ್ತೋ ಹಾಗೆ. ನನಗೆ ಒಂದಷ್ಟು ಪ್ಲ್ಯಾನ್ಸ್ ಇದೆ ಈ ರೀತಿಯಾಗಿ ಮಾಡಿಸ್ಬೇಕು, ಅಂದರೆ ಗಾರ್ಡನಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಮುಂದೆ ಹೆಂಗಾಗುತ್ತೋ ಹಾಗೆ. ಬಟ್ ಇವಾಗ ಸದ್ಯಕ್ಕೆ ಈ ಅಂಕಲ್ ಹೇಳಿದ್ರಲ್ವ ಈ ಗಿಡ ನೆಟ್ಬಿಟ್ಟು ಕೊಡ್ತೀನಿ, ಇಫ್ ಇನ್ ಕೇಸ್ ಏನಾದ್ರು ಚೆನ್ನಾಗಿ ಚಿಗುರೋಡುತ್ತೋ ಅಂತ ಅಂದರೆ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ. ಹಾಗೆಯೇ ಈ ರೀತಿಯಾಗಿ ಆಯಿತು. ಮತ್ತು ಇವರು ಕೂಡ ಕೆಲಸ ಮಾಡ್ಕೊಳ್ಳೋ ಟೈಮ್ ಕೂಡ ಆಯಿತು. ನನಗೆ ನಿಜವಾಗ್ಲೂ ಒಂದು ಅಪ್ರಿಷಿಯೇಟ್ ಮಾಡಬೇಕು ಈ ಅಂಕಲಲ್ಲಿ ಅಂತ ಅಂದರೆ, ಅವ್ರಿಗೆ ಆಲ್ಮೋಸ್ಟ್ ಏಜ್ ಬಂದ್ಬಿಟ್ಟು ಈಗ 40-45 ಇಯರ್ಸ್ ಈ ರೀತಿಯಾಗಿ ಇರ್ಬೋದೇನೋ ನಾನು ಅಂದ್ಕೊಂಡಿರೋದು. ಬಟ್ ಏನಂದರೆ
ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕಲ್ಲು ಎತ್ತುತ್ತಾನೇ ಇರ್ತಾರೆ. ಅಂದರೆ ಆಲೋ ಬ್ಲಾಕ್ನ ಅದು ಎಷ್ಟು ವೆಯ್ಟ್ ಇರುತ್ತೆ ಅಂತಂದರೆ ನಿಜವಾಗ್ಲೂ ಅವ್ರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ನಿಜ ಖುಷಿ ಆಗುತ್ತೆ. ಹಾಗೆಯೇ ಸೆಕೆಂಡ್ ಫ್ಲೋರ್ ತನಕ ತೊಗೊಂಡೋಗಿ ಅದನ್ನು ಇಡಬೇಕು ಅಂದರೆ ಅಷ್ಟು ಈಸಿನೂ ಕೂಡ ಅಲ್ಲ. ಮತ್ತು ಇವಾಗ ಸಂಜೆ ಕ್ಯೂರಿಂಗ್ ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದೆ, ಮತ್ತು ವ್ಲಾಗೇನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಟೈಮ್ ಆಗಲೇ 7:40 ಆಗ್ತಾಯಿದೆ. ಇವಾಗ ಸೈಟ್ ಹತ್ರ ಹೋಗಬೇಕು. ಜೀವನ್ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬಂದಮೇಲೆ ಹೊರಡಬೇಕು. ಹಾಗೆಯೇ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಒಂಥರ ತುಂಬ ದಿನ ಗ್ಯಾಪ್ ತೊಗೊಂಡಿರೋದಕ್ಕೆ ವ್ಲಾಗ್ ಮಾಡಬೇಕು ಅಂತಂದ್ರೇ ಒಂಥರ ಹೊಸದು ಅಂತ ಅನ್ನಿಸ್ತಾ ಇದೆ. ನಾನು ಯಾವತ್ತೂ ಕೂಡ ಇಷ್ಟು ದಿನ ಗ್ಯಾಪ್ ತೊಗೊಂಡಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಯಾಕೋ ಹೋಗಲಿ ಇರಲಿ ಬಿಡು ಅಂದ್ಕೊಂಡು ಸ್ವಲ್ಪ ವ್ಲಾಗೆಲ್ಲ ಏನೂ ಹಾಕಿರಲಿಲ್ಲ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈ ಸರಿ ಇನ್ನು ಮುಂದಾದರೂ ಕರೆಕ್ಟಾಗಿ ಅಪ್ಲೋಡ್ ಮಾಡೋಣ ಅಂತ. ನಾನು ಕನ್ಸ್ಟ್ರಕ್ಷನ್ ಶುರು ಆದಮೇಲಿಂದನೂ ಕೂಡ ಕರೆಕ್ಟಾಗಿ ವ್ಲಾಗೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಏನೋ ಒಂಥರ ಬೇಡ ಬಿಡು, ಮುಂದೆ ನೋಡೋಣ ಬಿಡು ಅನ್ನೋ ಥರನೇ ಆಗ್ಬಿಟ್ಟಿದೆ. ಬಟ್ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಎಲ್ಲೋ ಕರೆಕ್ಟಾಗಿ ವ್ಲಾಗ್ ಹಾಕ್ಕೊಂಡು ಹೋಗೋಣ ಅಂತ ಒಂದು ಮನಸ್ಸು ಅನಿಸ್ತಾನೇ ಇರುತ್ತೆ. ಸೊ ಓಕೆ ಫೈನ್, ಯಾವಾಗ ವ್ಲಾಗ್ ಮಾಡೋಕ್ಕಾಗತ್ತೆ ಆವಾಗ ವ್ಲಾಗ್ ಮಾಡ್ಕೊಳ್ಳೋಣ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇನೆ. ಸೊ ಇವಾಗ ನಾನು ಜೀವನ್ ಅಪ್ಪು 3 ಜನ ಕೂಡ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಕ್ಯೂರಿಂಗ್ ಮಾಡಬೇಕಾಗಿತ್ತು. ಹಾಗೆಯೇ ಇವತ್ತು ಕೆಲಸದವರು ಕೂಡ ಬರ್ತಾ ಇದ್ದಾರೆ, ಅಲ್ಲಿ ಕೆಲಸ ನಡೆಯುತ್ತೆ. ಹೀಗೆ ಹೊರಡೋವಾಗ ನನಗೂ ಜೀವನಿಗೂ ಒಂದು ಸ್ವಲ್ಪ ಹಾಗೆ ವಾದ ವಿವಾದ ಎಲ್ಲ ನಡೆದು ಒಂದು ಸ್ವಲ್ಪ ಜಗಳ ಆಯಿತು. ಅದಕ್ಕೋಸ್ಕರ ನಾನು ಕೋಪ ಮಾಡ್ಕೊಂಡು ಬರ್ತಾಯಿದ್ದೆ, ಅವ್ರು ರೇಗಿಸ್ತಾ ಇದ್ರು ನನ್ನನ್ನು. ಹಾಗೆಯೇ ಇವಾಗ ಸೈಟ್ ಹತ್ರ ಬಂದ್ವಿ. ನಮ್ಮದೇನು ಕೋಳಿ ಜಗಳ ಅಷ್ಟೇ, ಅಷ್ಟೊಂದು ಸೀರಿಯಸ್ ಏನು ಜಗಳ ಇರೋಲ್ಲ. ಹಾಗೆಯೇ ಇಲ್ಲಿ ಕ್ಯೂರಿಂಗ್ ಮಾಡ್ತಾಯಿದ್ದೀನಿ. ನಾನು ಕ್ಯೂರಿಂಗ್ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿ ಒಂದು ಪೈಪ್ನ ಹಾಕ್ಕೊಂಡು, ಒಂದು ಬೆಂಡ್ ಪೈಪ್ನ ಕೂಡ ಹಾಕ್ಕೊಂಡು ಕ್ಯೂರಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಅಂತ. ಇಲ್ಲಾಂದರೆ ಅಲ್ಲಲ್ಲಿ ಸ್ಟೂಲ್ ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ನೀರು ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ರೀತಿಯಾಗಿ ನಾವು ನೀರು ಹಾಕ್ಕೊಂಡು ಬರೋದ್ರಿಂದ ಈಸಿ ಅಂತ ಅನಿಸುತ್ತೆ. ಸೊ ಆರಾಮಾಗಿ ನಾನು ಕೂಡ ಇನ್ನೂ ಒಂದು ಲೆವೆಲ್ ಹೋಗುತ್ತಲ್ಲ, ಲಿಂಟ್ಲು ಲೆವೆಲ್ ಆದಮೇಲೆ ಗೋಡೆ ಬರುತ್ತಲ್ಲ, ಅಲ್ಲಿವರೆಗೂ ಕೂಡ ಆರಾಮಾಗಿ ಕ್ಯೂರಿಂಗ್ ಮಾಡ್ಬೋದು. ಮತ್ತು ನನಗೂ ಕೂಡ ಏನು ಭಯ ಇರೋದಿಲ್ಲ. ಕೆಳಗಡೆನೇ ನಿಂತ್ಕೊಂಡು ನೀಟಾಗಿ ನೀರು ಹಾಕ್ಕೊಂಡು ಬರ್ಬೋದು. ಎಲ್ಲದಕ್ಕೂ ಕೂಡ ನೀಟಾಗಿ ನೀರು ತಾಗುತ್ತೆ ಕೂಡ. ಸೊ ತುಂಬಾ ಒಳ್ಳೆ ಐಡಿಯಾ ಅಂತ ಕೂಡ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ನೀವು ಕೂಡ ಇದನ್ನು ಫಾಲೋ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ತುಂಬಾ ಹೆಲ್ಪ್ ಆಗ್ತಿದೆ. ನಾನು ಬೆಳಗ್ಗೆ ಮಧ್ಯಾಹ್ನ ನೈಟ್ 3 ಟೈಮ್ ಕೂಡ ನಾನೇ ಕ್ಯೂರಿಂಗ್ ಮಾಡೋದು. ನನಗೇನು ಕಷ್ಟ ಅಂತ ಅನಿಸಲ್ಲ. ಕೆಳಗಡೆ ಹೋಗಿ ನಾನು ಮೋಟ್ರ್ ಆನ್ ಮಾಡಿಬಿಟ್ಟು ಬಂದರೆ ಆರಾಮಾಗಿ ಕ್ಯೂರಿಂಗ್ ಮಾಡಿಬಿಟ್ಟು ಆಮೇಲೆ ಪೈಪ್ನ ಹಾಕ್ಬಿಟ್ಟು ಹೋಗ್ತೀನಿ. ಸೊ ಈ ರೀತಿ ನನಗೂ ಕೂಡ ಆರಾಮ ಅಂತ ಅನಿಸುತ್ತೆ ಅಷ್ಟೇನೆ. ಆಮೇಲೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಅಪ್ಪು, ಅವನಂತೂ ಇಲ್ಲಿ ಕರ್ಕೊಂಡು ಬಂದರೆ ಸಾಕು ಎಮ್ ಸ್ಯಾಂಡ್ ಹತ್ರನೇ ಇರ್ತಾನೆ. ಅವನು ಫುಲ್ ಇಷ್ಟ ಅವನಿಗೆ ಆಟ ಆಡೋದಕ್ಕೆ. ಮತ್ತೆ ಮನೆ ಕರ್ಕೊಂಡೋಗಿ ಹೇಗಿದ್ರೂ ಸ್ನಾನ ಮಾಡಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಸೊ ಇಲ್ಲಿ ಕರ್ಕೊಂಡು ಬರೋದು ಅವನ ಅಪರೂಪ. ಯಾಕೆಂದರೆ ಏನು ಎಮ್ ಸ್ಯಾಂಡಲ್ಲಿ ಯಾವಾಗಲೂ ಆಟ ಆಡೋದು ಅಷ್ಟು ಒಳ್ಳೆಯದಲ್ಲ. ಬಟ್ ಇವತ್ತು ಮನೆಯಲ್ಲೇ ಇದ್ದೀವಿ ಅಲ್ಲ, ನಾನು ಜೀವನ್ ಇಬ್ಬರೂ ಕೂಡ, ಮತ್ತೇನೋ ಅಮ್ಮನ ಮನೆ ಕರ್ಕೊಂಡು ಹೋಗ್ಬಿಡೋದು, ಪರವಾಗಿಲ್ಲ ಇವತ್ತು ನಮ್ಮ ಜೊತೆನೇ ಇರಲಿ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಜೊತೆನೇ ಇಟ್ಕೊಂಡಿದ್ದೀವಿ ಅಪ್ಪನ. ಹಾಗೆಯೇ ಇವಾಗ ತಿಂಡಿಗೆ ಮನೆಗೇನು ಹೋಗೋದು, ಇಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ಊಟ ಮಾಡ್ಕೊಳ್ಳೋಣ, ಸರಿ ತಿಂಡಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲೇ ನಿಯರ್ ಬೈನೇ ಒಂದು ಚಿಕ್ಕ ಹೋಟೆಲ್ ಇದೆ, ಅಲ್ಲೇ ಬಂದ್ವಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತಾರೆ, ನನಗಂತೂ ತುಂಬಾ ಇಷ್ಟ. ಸೊ ತಿಂಡಿ ತಿಂದ್ಕೊಂಡು ಇಲ್ಲಿ ಬಂದ್ವಿ. ಸೈಟ್ ಹತ್ರ ಸೆಂಟ್ರಿಂಗ್ ಹೊಡಿಯೋರು ಕೂಡ ಬಂದಿದ್ದಾರೆ. ಸೊ ನೀವು ನೋಡ್ಬೋದು ಒಂದೇ ವ್ಲಾಗಲ್ಲಿ ನಾವು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಏನೆಲ್ಲ ಆಗ್ತದೆ ಕೆಲಸಗಳನ್ನ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಫಸ್ಟೆಲ್ಲ ಥರ ವ್ಲಾಗ್ ಮಾಡ್ಕೊಂಡಿದ್ದಿದ್ರೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಒಂದೊಂದು ವ್ಲಾಗಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇದು ತುಂಬ ದಿನದ ವ್ಲಾಗು, ನಾನು ಒಂದೇ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದ್ರಿಂದ ನೀವು ಎಲ್ಲನೂ ಕೂಡ ನೋಡ್ತೀರಾ ಈ ಒಂದು ವ್ಲಾಗಲ್ಲೇ. ಸೊ ಒಂದಷ್ಟು ಪ್ಲ್ಯಾನಿಂಗ್ಸ್ ಎಲ್ಲನೂ ನಂದು ಕೂಡ ಇದೆ. ಯಾಕೆಂತಂದರೆ ಇಂಜಿನಿಯರ್ ಕೊಟ್ಟಿರೋ ಪ್ಲ್ಯಾನಿಂಗ್ ಎಲ್ಲನೂ ಹೋಗ್ತಾ ಇಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ಅವ್ರ ಸಂಜೆ ಇಲ್ಲ ಮಧ್ಯಾಹ್ನ ಬರ್ತೀವಿ ಅಂದ್ರೆ ಬಿಕಾಸ್ ಮೆಷರ್ಮೆಂಟಲ್ಲಿ ನಾವು ಪಕ್ಕ ಅವ್ರದ್ದೇ ತುಂಬಾ ಚಿಕ್ಕದಾಗಿ ಹೋಗ್ತಾಯಿತ್ತು ಹಾಲು. ಸೊ ನಂಗೆ ಒಂದು ಸ್ವಲ್ಪ ದೊಡ್ಡದಾಗಿ ಹಾಲ್ ಬೇಕಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಬ್ರಹ್ಮಸ್ಥಾನ ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಮಾಡಿದ್ದೀವಿ. ಹಾಗೆಯೇ ಇವಾಗ ಇಲ್ಲಿ ಅಪ್ಪು ಕೂಡ ಬಂದಿದ್ದ ಸೈಟ್ ಹತ್ರ. ಅವನಂತೂ ಅದೇ ಹೇಳಿದ್ನಲ್ವ, ಅವ್ನ ಸೈಟ್ ಹತ್ರ ಬಂದರೆ ಬರೀ ಸ್ಯಾಂಡಲ್ಲೇ ಆಟ ಆಡ್ತಾ ಇರ್ತಾನೆ. ಹಾಗಾಗಿ ಅವರು ಕೆಲಸ ಮಾಡೋರು ಏನು ಮಾಡಿದ್ದಾರೆ ಅಂದರೆ ಒಂದು ಚೀಲ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಸರಿ ಇದು ತುಂಬ ನೀನು ಅಂತ ಅಂದ್ಬಿಟ್ಟು ಅವ್ನ ಪಾಪ ಆಟ ಆಡ್ಕೊಂಡಂಗೆ ಎಲ್ಲನೂ 1-2 ಚೀಲ ತುಂಬ್ದ. ಸೊ ಅವ್ರು ಆಮೇಲೆ ಎತ್ಕೊಂಡು ಹೋದ್ರು ಮೇಲ್ಗಡೆ. ಈ ರೀತಿ ಅವ್ನು ಸುಮ್ಮನೆ ಆಟ ಆಡೋ ಬದಲು ಈ ರೀತಿ ಏನಾರು ಒಂದೊಂದು ಕೆಲಸ ಕೊಟ್ಟರೆ ಅವನಿಗೂ ಕೂಡ ಆಟ ಆಡ್ದಂಗೆ ಫೀಲ್ ಇರುತ್ತೆ. ಆಮೇಲೆ ಸುಮ್ಮನೆ ಒಂದೇ ಕಡೆ ಇರ್ತಾನೆ ಅಂತ ಅಂದ್ಬಿಟ್ಟು ಅಷ್ಟೇ. ಇಫ್ ಇನ್ ಕೇಸ್ ಅವ್ನು ಬಂದರೆ ನಮಗೇನು ಅಷ್ಟೊಂದು ಅಲ್ಲಿ ಇಲ್ಲಿ ತೀಟ ಮಾಡ್ತಾನೆ ಅಂತೇನಿಲ್ಲ, ಬರೀ ಸ್ಯಾಂಡ್ ಹತ್ರನೇ ಇರ್ತಾನೆ ಅಷ್ಟೇನೆ.
ಸೊ ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಲ್ಲಿ ಮತ್ತೆ ನಾನು ಮಂಗೂಸಿನ ನೋಡಿದೆ. ಸೊ ಎಷ್ಟು ಸರಿ ಅಂತಂದರೆ ನಾನು 2 ದಿನದಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 3-4 ಸರಿ ನೋಡಿದ್ದೀನಿ. ತುಂಬ ಇದೆ ಅಂತ ಅನಿಸುತ್ತೆ. ಸೊ ನಾನು ನನ್ನ ಮಗನಿಗೆ ಕೂಡ ತೋರಿಸ್ತಾ ಇದ್ದೆ, ಅವ್ನಿಗೆ ಅದು ಅಷ್ಟು ಅಬ್ಸರ್ವ್ ಮಾಡೋದಕ್ಕೆ ಬಂದಿಲ್ಲ. ಸೊ ನನಗಂತೂ ನೋಡಿದಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇನೆ. ಹಾಗೆಯೇ ಇಲ್ಲಿ ಲಿಂಟ್ಲ್ ಲೆವೆಲಿಗೆಲ್ಲ ಸೆಂಟ್ರಿಂಗ್ ಹೊಡೆದಿದ್ದಾಯಿತು. ಇವಾಗ ಸ್ಟೆಪ್ಸಿಗೆ ಸೆಂಟ್ರಿಂಗ್ ಎಲ್ಲ ಹೊಡಿತಾ ಇದ್ದಾರೆ. ನಾನಿಲ್ಲಿ ಬಂದು ಚೈನ್ ಸ್ಟೆಪ್ಸ್ ಹೇಳಿರೋದು. ಸೊ ಚೈನ್ ಸ್ಟೆಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇನೆ. ಅದು ಮನೆ ಒಳಗೆ ಎಂಟರ್ ಆಗಿದ ತಕ್ಷಣ ಕಾಮನ್ ಆಗಿರೋ ಸ್ಟೆಪ್ಸಿಗೂ ಚೈನ್ ಸ್ಟೆಪ್ಪಿಗೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನನಗೆ ಇದೊಂದು ಇಷ್ಟ ಇತ್ತು, ಇದೇ ರೀತಿಯಾಗೇ ಸ್ಟೆಪ್ಸ್ ಬರಬೇಕು ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮೇಸ್ತ್ರಿ ಬಂದ್ಬಿಟ್ಟು ಇಲ್ಲಿ ಏನಂತಂದರೆ ಸ್ಟೋರೇಜ್ ಏರಿಯಾ ಬರುತ್ತೆ ಅಲ್ವಾ, ಸೊ ಅಲ್ಲೇನು ಚೈನ್ ಸ್ಟೆಪ್ ಬೇಡ, ಅಲ್ಲಿ ನಾರ್ಮಲ್ ಆಗೇ ಇರಲಿ ಅಂತ ಅಂದ್ಬಿಟ್ಟು ಹೇಳಿದರು. ಬಟ್ ನನಗೇನಂತಂದರೆ ಮಾಡಿದ್ರೆ ಎಲ್ಲನೂ ಒಂದೇ ಥರನೇ ಮಾಡ್ಕೊಂಡು ಬರಬೇಕು, ಅದೊಂದು ಇದೊಂದು ಒಂದೇ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಜೀವನ್ ಸಜೆಷನ್ ಕೇಳಿದೆ ಯಾವ ರೀತಿ ಮಾಡಿಸೋಣ ಅಂತ. ಅವರು ಇಲ್ಲ ಚೈನ್ ಸ್ಟೆಪ್ಪೇ ಬರಲಿ, ಅದರಲ್ಲೇನು ತೊಂದರೆ ಇಲ್ಲ, ಇಫ್ ಇನ್ ಕೇಸ್ ನಾವು ಸ್ಟೋರೇಜ್ ಏರಿಯಾ ಅದು ಮಾಡೋದು ಬೇಡ ಅಂತ ಅಂದರೆ ನಮಗೇನು ತೊಂದರೆ ಇರಲ್ಲ ಅಲ್ವಾ, ಸೊ ಬೇಡ ಬಿಡು ಇಲ್ಲಿ ಚೈನ್ ಸ್ಟೆಪ್ಪೇ ಬರಲಿ ಅಂತ ಹೇಳಿದ್ರು. ಮತ್ತು ನಮಗೇನೋ ಅಷ್ಟೊಂದು ಸ್ಟೋರೇಜ್ ಏರಿಯಾ ಬೇಕು ಅಂತ ಏನಿಲ್ಲ. ಯಾಕೆ ಅಂತ ಅಂದರೆ ನಾನು ಒಂದಷ್ಟು ಪ್ಲ್ಯಾನ್ ಮಾಡಿದ್ದೀನಿ, ಯಾವ್ಯಾವ ಸಾಮಾನುಗಳು ಎಲ್ಲೆಲ್ಲಿ ಇಡಬೇಕೋ ಅದೇ ಥರನೇ ಅಲ್ಲೇ ಸ್ಟೋರೇಜ್ ಏರಿಯಾ ಮಾಡಿಸ್ಬಿಡೋಣ ಅಂತ. ಬಟ್ ನನಗಿಲ್ಲಿ ಸ್ಟೆಪ್ಸ್ ಕೆಳಗೇನು ಸ್ಟೋರೇಜ್ ಏರಿಯಾ ಬರಬೇಕಂತ ಏನಿಲ್ಲ, ನೋಡೋಣ ಇಫ್ ಇನ್ ಕೇಸ್ ಮುಂದೆ ಇಂಟೀರಿಯರ್ ಮಾಡೋರು ಅಲ್ಲಿ ಯಾವ ರೀತಿ ಮಾಡ್ಕೊಳ್ತಾರೆ ಅಂತ. ಇಫ್ ಇನ್ ಕೇಸ್ ಇಲ್ಲೇನಾದ್ರು ಸ್ಟೋರೇಜ್ ಏರಿಯಾ ಬರಬೇಕು ಅಂತಂದರೆ ಅದೇ ಥರನೇ ಅವರು ಕೂಡ ವುಡ್ಡನ್ನ ಕಟ್ ಮಾಡಿ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡೋಣ ಮುಂದೆ ಅಷ್ಟೇನೆ. ನನಗೆ ಅಲ್ಲಿ ಖಾಲಿ ಇತ್ತು ಅಂತ ಅಂದ್ರೂ ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಓಕೆ ಪರವಾಗಿಲ್ಲ ಅಂತ ನಾವು ಚೈನ್ ಸ್ಟೆಪ್ಪನ್ನೇ ಹೊಡಿಸ್ತಾ ಇದ್ದೀವಿ. ಏನು ತಿಂತಾ ಇರೋದು? ಏನದು? ಕಚ್ಚಿ 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 ಅಲ್ಲೇ ಇಲ್ಲ ಅಲ್ಲನ್ನು ನೋಡಿದೆ. ಹಾಯ್ ಹಾಯ್ ಮಾಡು, ಹಾಯ್. ಹೆಂಗ್ ನಗ್ತಾ ನೋಡು. ಹಾಯ್ ಮಾಡು. ಜೋ 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 ದಾ ಮನೆಗೆ ಹೋಗಿರ್ತೀನಿ ನಮ್ಮ ಕಡೆ. ಯಾಕೆ ಹೇಳು, ಕೆಲಸ ಮಾಡಿ ಬೇಗ ಬೇಗ ಅನು. ಬೇಗ 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 ಮಾಡಿ ಮಾಡಿ ಬೇಗ ಬೇಗ. ಸೊ ಅನೀಶ್ ಅಂತ ಇವನು, ಪಕ್ಕದ ಮನೆ ಪಾಪು. ಸೊ ನಾನು ಇಲ್ಲಿಗೆ ಬಂದಾಗೆಲ್ಲನೂ ಕೂಡ ನನ್ನನ್ನು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡಿ ನನ್ನ ಹತ್ರ ಬಂದ್ಬಿಡ್ತಾನೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ನನ್ನ ವಾಯ್ಸ್ ಕೇಳಿದ್ರೇ ಅವನು ಹೊರಗಡೆ ಅಳ್ತಾ ಇರ್ತಾನಂತೆ ಹೋಗಬೇಕು ಅಂತ. ಸೊ ಹಾಗಾಗಿ ನಾನು ಎತ್ಕೊಂಡು ಹಂಗೆ ಬಿಲ್ಡಿಂಗ್ ಹತ್ರ ಕೆಲಸ ಇತ್ತಲ್ವ ಅಂತ ಮೇಲೆ ಕರ್ಕೊಂಡು ಬಂದೆ. ಛತ್ರಿ ಇಟ್ಕೊಂಡು ಕೂತ್ಕೊಂಡಿದ್ವಿ. ಅವ್ನು ಎಷ್ಟು ಖುಷಿಯಿಂದ ಆಟಾಡ್ತಾ ಇದ್ದ ಅಂತಂದರೆ ನನಗೆ ಖುಷಿ ಆಗ್ತಾಯಿತ್ತು ಅವನ ನೋಡಿ. ಸೊ ನನಗಂತೂ ತುಂಬಾ ಇಷ್ಟ ಅವನು ಇಲ್ಲಿಗೆ ಏನಾದರೂ ಬಂದರೆ. ನನಗೂ ಕೂಡ ಟೈಮ್ ಪಾಸ್ ಆಗುತ್ತೆ, ಅವನ ಜೊತೆ ಆಟ ಆಡ್ಕೊಂಡಿರ್ತೀನಿ. ಹಾಗೆಯೇ ಇವತ್ತು ಬಂದು ಇಲ್ಲಿ ಕಾಂಕ್ರೀಟ್ ಹಾಕ್ಕೊಳ್ತಾ ಇದ್ದಾರೆ. ಹಿಂದಿನ ದಿನ ಎಲ್ಲ ಲಿಂಟ್ಲ್ ಲೆವೆಲಿಗೆ ಸೆಂಟ್ರಿಂಗ್ ಹೊಡೆದ್ಬಿಟ್ಟು ಹೋಗಿದ್ರು. ಬಟ್ ಇವತ್ತು ಎಲ್ಲ ಕಾಂಕ್ರೀಟ್ ಹಾಕ್ಕೊಳ್ತಾ ಇದ್ರು. ಬೆಳಗ್ಗೆಯಿಂದ ಕೂಡ ಇಲ್ಲಿ ಕೆಲಸ ನಡೀತಾ ಇತ್ತು. ಕಂಬಿ ಕಟ್ಟೋರು ಕೂಡ ಬಂದಿದ್ದರು. ಬಟ್ ಅವಾಗ ನಾನೇನು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಹಾಗೆಯೇ ಇವಾಗ ಒಂದು ಸಂಜೆ ಮೇಲೆ ನಾನು ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತಾ ಇರೋದು. ಆಲ್ಮೋಸ್ಟ್ ಇವಾಗ ಆಯಿತು ಎಲ್ಲನೂ ಕೂಡ. ಲಾಸ್ಟಾಗಿ ಇವಾಗ ಸ್ಟೆಪ್ಸಿಗೆ ಇಲ್ಲಿ ಕಾಂಕ್ರೀಟ್ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ಹಾಗೆಯೇ ಇವಾಗ ಒಂದಷ್ಟು ಇಲ್ಲಿ ಐಟಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರಲ್ವ, ಅಂದರೆ ಮೆಟೀರಿಯಲ್ಸ್ ಎಲ್ಲನೂ ಎಮ್ ಸ್ಯಾಂಡು ಆಮೇಲೆ ಜಲ್ಲಿ ಅದನ್ನೆಲ್ಲ. ಸೊ ಹಾಗಾಗಿ ಅಷ್ಟು ಕ್ಲೀನಾಗಿ ಕಾಣಿಸ್ತಲ್ಲ. ಬಟ್ ಕನ್ಸ್ಟ್ರಕ್ಷನ್ ಮಾಡುವಾಗ ಇದೇ ರೀತಿಯಾಗೇ ಇರುತ್ತೆ. ನಾನು ಅದೇ ಹೇಳ್ತಾ ಇರ್ತೀನಿ ಅವ್ರಿಗೆ, ನನಗೆ ಈ ರೀತಿಯೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಮುಂದೆ ಒಂದಿನ ನಾನೇ ಇದನ್ನೆಲ್ಲ ನೋಡಿದಾಗ ನಮ್ಮ ಮನೆಯಲ್ಲಿ ಈ ರೀತಿಯಾಗೆಲ್ಲ ಕೆಲಸ ನಡೀತಾ ಇತ್ತು, ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ರಿ ಅಂತ ನನಗೂ ಕೂಡ ಖುಷಿ ಆಗುತ್ತೆ ಅಂತ.
ಇಲ್ಲಿ ಬೆಳಗ್ಗೆ ಬಂದರೆ 9 ಗಂಟೆಗೆ, ನಾನು ಮನೆಗೆ ಹೋಗೋದೇ 6:30 ಆಗುತ್ತೆ. ಬಟ್ ಏನಂದರೆ ನಿಜವಾಗ್ಲೂ ಬೇಜಾರೇ ಆಗಲ್ಲ. ಅವರು ಪ್ರತಿಯೊಂದು ಕೆಲಸ ಏನೇನು ಮಾಡ್ತಾ ಇರ್ತಾರೆ ಎಲ್ಲನೂ ಕೂಡ ನೋಡ್ಕೊಳ್ತಾ ಇರ್ತೀನಿ. ನಾನು ಅದೇ ಹೇಳ್ತಾ ಇರ್ತೀನಿ ಜೀವನಿಗೆ. ಸೊ ಇಲ್ಲಿ ಎಲ್ಲಿ ಅರ್ಧ ಇಟ್ಟಿಗೆ ಇಟ್ಟಿದ್ದಾರೆ ಅಂತ ಕೇಳಿದ್ರು ಕೂಡ ನಾಳೆ ದಿನ ಮನೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಎಲ್ಲೆಲ್ಲಿ ಏನೇನು ಬಂದಿದೆ ಅಂತ ಅಂದ್ಬಿಟ್ಟು ಅಂತ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಕೂಡ ನಾನು ನೋಡ್ಕೊತಾ ಇರ್ತೀನಿ ಅಲ್ವಾ, ಸೊ ಗೊತ್ತಿರುತ್ತೆ ಅಂತ. ಹಾಗೆಯೇ ಒಂದಷ್ಟು ಪ್ಲ್ಯಾನಿಂಗ್ ನಮ್ಮ ಮನೆಯದು ಹೇಗೆ ಬರಬೇಕು ಹೆಂಗೆ ಬರಬೇಕು ಅದನ್ನೆಲ್ಲ ಹೇಳಿದಾಗ ಪಾಪ ಮೇಸ್ತ್ರಿನೂ ಕೂಡ ಕೇಳಿಬಿಟ್ಟು ನಮ್ಮ ಒಂದು ಅನಿಸಿಕೆ ಪ್ರಕಾರ ನಮ್ಗೆ ಯಾವ ರೀತಿ ಬರಬೇಕು ಅದನ್ನು ತಿಳ್ಕೊಂಡು ಮಾಡಿಕೊಡ್ತಾರೆ. ಮತ್ತು ಕೆಲವೊಂದು ಟೈಮಲ್ಲಿ ಜಗಳ ಕೂಡ ಆಗುತ್ತೆ. ಬಿಕಾಸ್ ಅವರು ಹೇಳೋದೊಂದು ಪ್ಲ್ಯಾನು ನನಗೆ ಅದು ಇಷ್ಟ ಆಗೋದಿಲ್ಲ ಅಂತಂದಾಗ ನಾನು ಇಲ್ಲ ಈ ರೀತಿಯಾಗಿ ಬರೋದು ಬೇಡ ಅಂತ ನಾನು ಕೂಡ ಹೇಳ್ತೀನಿ. ಅವಾಗ ಅವ್ರು ಇಲ್ಲ ಹಿಂಗೆ ಬರಲೇಬೇಕು ಅಂತ ಇದು ಮಾಡ್ತಾರೆ. ಸೊ ಆವಾಗ ಒಂದು ಸ್ವಲ್ಪ ಜಗಳ ಆಗುತ್ತೆ, ಬಿಟ್ಟರೆ ಇನ್ನೇನೂ ಇಲ್ಲ, ಮಾಮೂಲಿ ಅದೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ಸರಿ ಹೋಗುತ್ತೆ. ಬಟ್ ಹೆಂಗೋ ಏನೋ ಪಾಪ ಅವ್ರು ನಮ್ಮ ಮನೆಗೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ, ಅದೇ ಒಂಥರ ಖುಷಿ. ಹಾಗೆಯೇ ಎಲ್ಲ ಕೆಲಸಗಳು ಚೆನ್ನಾಗಿ ಹೋಗ್ತಾಯಿದೆ. ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಸ್ಟಾರ್ಟ್ ಮಾಡಿದಾಗಿಂದ ನಾನೊಂದು ಆಸೆ ಪಡ್ತಾ ಇದ್ದಿದ್ದೇನೆಂದರೆ ನಮ್ಮ ಮನೆ ಯಾವಾಗ ಶುರುವಾಗುತ್ತೆ, ಅಂದರೆ ನಾವಿರೋ ಮನೆ ಯಾವಾಗ ಶುರುವಾಗುತ್ತೆ ಅಂತ. ಇಲ್ಲಿರೋರೆಲ್ಲ ಅದೇ ರೇಗಿಸ್ತಾ ಇರ್ತಾರೆ, ಅಂದರೆ ಕೆಳಗಡೆ ಇರೋದೆಲ್ಲ ನಿಮ್ಮ ಮನೆ ಅಲ್ವಾ, ಇದು ಮಾತ್ರ ನಿಮ್ಮ ಮನೆನಾ ಅಂತ. ಅದು ಕೂಡ ನಮ್ಮ ಮನೆಯೇ, ಬಟ್ ನಾವು ವಾಸವಾಗಿರೋದು ಅಂದರೆ ಇದೇ ಮನೆಯಲ್ಲಿ ಅಲ್ವಾ. ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದೆ. ಬಟ್ ಫೈನಲಿ ಅದು ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದೊಂಥರ ಖುಷಿ ನನಗೆ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇರ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.